ಕಳೆದ 2 ದಿನಗಳಿಂದ ಬೆಳಗಾವಿಯಲ್ಲಿ ಪಾಲಿಕೆ ಸದಸ್ಯ ರಿಯಾಜ್ ಕಿಲ್ಲೆದಾರ್ ಬಿ ಖಾತಾವನ್ನು ರಸ್ತೆಯಲ್ಲಿಯೇ ಕೊಡುವಂತೆ ಅಧಿಕಾರಿಗಳಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಗುರುವಾರ ಪಾಲಿಕೆ ಅಧಿಕಾರಿಗಳು ಧರಣಿ ನಡೆಸಿದರು. ಸರ್ಕಾರ ಎ ಮತ್ತು ಬಿ ಖಾತಾ ಅಭಿಯಾನ ನಡೆಸುತ್ತಿದೆ. ಆದರೆ ಪಾಲಿಕೆ ಸದಸ್ಯ ರಿಯಾಜ್ ಕಿಲ್ಲೆದಾರ್ 18 ಗುಂಟೆ ಆಸ್ತಿಯನ್ನು ಬಿ ಖಾತೆ ಮಾಡಿಕೊಡಬೇಕು, ದಾಖಲಾತಿ ಇಲ್ಲದೆ ಮಾಡಿಕೊಡಬೇಕೆಂದು ಒತ್ತಡ ಹಾಕುತ್ತಿದ್ದಾರೆ ಎಂದು ದೂರಿದರು. ಹಲವಾರು ಬಾರಿ ಕೆಲಸದ ಒತ್ತಡದಲ್ಲಿದ್ದಾಗಲೂ ಸಾರ್ವಜನಿಕರ ಸಂಪರ್ಕದಲ್ಲಿದ್ದಾಗ ಆಡಳಿತ ಕಚೇರಿ ಕೆಲಸ ಇಲ್ಲಿಯೇ ಮಾಡಿ ಎಂದು ಒತ್ತಡ ಹಾಕುವುದು, ಕಾನೂನು ಬಾಹಿರವಾಗಿ ಕೆಲಸ ಮಾಡಿಕೊಡಬೇಕು ಎಂದು ದಬ್ಬಾಳಿಕೆ ಮಾಡುವುದು ಎಷ್ಟು ಸರಿ? ನಮಗೆ ನ್ಯಾಯ ದೊರಕಿಸಿ ಕೊಡಬೇಕು ಎಂದು ಪ್ರತಿಭಟನಾ ನಿರತ ಅಧಿಕಾರಿಗಳು ಒತ್ತಾಯಿಸಿದರು. ಪಾಲಿಕೆಯ ಅಧಿಕಾರಿಗಳಿಗೆ ಜನಪ್ರತಿನಿಧಿಯಾದವರು ಮುಕ್ತವಾಗಿ ಕೆಲಸ ಮಾಡಿಕೊಡಲು ಅವಕಾಶ ಕೊಡಬೇಕು. ಈ ಹಿಂದೆಯೂ ಪಾಲಿಕೆ ಆರೋಗ್ಯಾಧಿಕಾರಿ ಡಾಕ್ಟರ್ ನಾಂದ್ರೆ ಅವರ ಮೇಲೂ ಇದೇ ರೀತಿ ದಬ್ಬಾಳಿಕೆ ಮಾಡಿದ್ದರು. ಹೀಗಾದರೆ ಪಾಲಿಕೆ ಅಧಿಕಾರಿಗಳು ಕೆಲಸ ಮಾಡೋದಾದರೂ ಹೇಗೆ ಎಂದು ಪ್ರಶ್ನಿಸಿದರು. ಕಳೆದ 2 ದಿನಗಳಿಂದ ಶ್ರೀಯುತ ರಿಯಾಜ್ ಕಿಲ್ಲೆದಾರ್ ಅವರು ರಸ್ತೆ ಮೇಲೆ ಬಂದು ರಸ್ತೆ ಮೇಲೆ ಇಲ್ಲೇ ಬಂದು ಸಹಿ ಮಾಡಿರಿ, ಇಲ್ಲೇ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡಿರಿ, ಇಲ್ಲೇ ನಮಗೆ ಅಪ್ರೂವಲ್ ಕೊಡಿರಿ, ಇಲ್ಲೇ ನಮಗೆ ಇತ್ಯರ್ಥ ಮಾಡಿರಿ ಅಂತ. ಸರ್ ಆಗೋದಿಲ್ಲ ಸರ್, ದಯಮಾಡಿ ನಾಳೆ ಮುಂಜಾನೆ ನಾ ಭಾಳ ಒತ್ತಡದಾಗದೀನಿ, ಕೆಲಸದಾಗದೀನಿ, ಹೀಗಾಗಿ ನಾಳೆ ಮುಂಜಾನೆ ಬರ್ರಿ ಸರ್, ನಿಮ್ಮ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡಿ, ಡಾಕ್ಯುಮೆಂಟ್ಸನ್ನು ಸರಿ ಇದ್ದರೆ ನಾವು ಅಪ್ರೂವಲ್ ಮಾಡಿ ಮೇಲಾಧಿಕಾರಿಗೆ ಕಳಿಸ್ತೀನಿ ಅಂತಂದು ಹೇಳಿ ಕೆಲವು 18 ಗುಂಟೆ ಆಸ್ತಿಗಳನ್ನು ಅವರು PID ರಚನೆ ಮಾಡಿ ಬಿ ಖಾತೆ ಮಾಡಿಕೊಡ್ರಿ ಅಂತ ಅವರು ಒತ್ತಡ. ಅದರೊಳಗೆ ಸರಿಯಾದ ದಾಖಲಾತಿಗಳು ಇಲ್ಲದ ದಾಖಲಾತಿಗಳನ್ನು ತೊಗೊಂಬಂದು ಮತ್ತು ಅವರಲ್ಲದ ಅರ್ಜಿದಾರರವರು ಸಾರ್ವಜನಿಕರಿಂದ ನಾವು ಕೆಟ್ಟ ಪದಗಳನ್ನು ಬಳಸೋದಕ್ಕಾಗೋದಿಲ್ಲ. ಗೌರವಾನ್ವಿತ ಜನಪ್ರತಿನಿಧಿಗಳವರು ಸಾರ್ವಜನಿಕರಿಂದ ಅರ್ಜಿ ತೊಗೊಂಡು ನಮ್ಮ ಕಡೆ ಒತ್ತಡ ಹೇರಿ ಕೆಲಸ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಚಾಲೂ ಆಗೈತಿ. ಅದಲ್ದನ ಹಿಂದಿನ ದಿನ ಕೇಳಿದರು, ಸರ್ ನಾಳೆ ಬರ್ರಿ ದಯಮಾಡಿ ಮಾಡಿಕೊಡ್ತೀನಿ ನೋಡ್ತೀನಿ. ಸಿಕ್ಕಾಪಟ್ಟಿ ನಮ್ಮ ಈ ಆಸ್ತಿ ಗದ್ದಲ, ಸಿಕ್ಕಾಪಟ್ಟಿ ಜನರಿದ್ದರು, ಸಾರ್ವಜನಿಕರು ಒತ್ತಡ ಇರಾಕತ್ತಿದ್ರು, ನಮ್ಮದು ಮಾಡಿರಿ ನಮ್ಮ ಪೇಪರ್ ಎಲ್ಲೈತಿ ಅನ್ನೋದನ್ನು. ಆ ಸಂದರ್ಭದೊಳಗೆ ಅವ್ರು ಫೋನ್ ಮಾಡಿದಾದಮೇಲೆ ಸರ್ ಒಂದು 10 ನಿಮಿಷ ದಯಮಾಡಿ ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ಸರ್, ನಾ ಅನೆಕ್ಸ್ ಬಿಲ್ಡಿಂಗ್ನಾಗ ಅದೀನಿ, ಇಲ್ಲೇ ಬರ್ರಿ ಸರ್ ಪೇಪರ್ ನೋಡ್ತೀನಿ. ಅನೆಕ್ಸ್ ಬಿಲ್ಡಿಂಗ್ನಾಗ ಅದೀನಿ ಅಂದ ಕೂಡಲೇ ಫ್ರಿಕ್ಷನ್ ಆಫ್ ಸೆಕೆಂಡಿಗೆ ಅವ್ರು ಬಂದು ಅತಿ ಹೆಚ್ಚು ನಾವೊಬ್ಬ ಕಾರ್ಪೊರೇಟರಿಗೆ ಗೌರವ ಕೊಡ್ತಾಯಿಲ್ಲ ಅಂತ ಅತಿ ಹೆಚ್ಚು ಏನು ಅವಾಚ್ಯ ಶಬ್ದಗಳಿಂದ ಕೆಲವು ಮಾತಾಡಬಾರ್ದಂಥ ಶಬ್ದಗಳನ್ನು ಮಾತಾಡಿ ಜೀವ ಬೆದರಿಕೆ ಹಾಕಿ ನೀ ಎಲ್ಲಿರ್ತೀಯ ಅಲ್ಲೇ ಬಂದು ಹೊಡಿತೀನಿ ಅನ್ನೋದು, ನೀ ಹೆಂಗಿರ್ತಿ ಇರು ಅನ್ನೋದು, ನೀ ಕೆಲಸ ಹೆಂಗೆ ಮಾಡ್ತೀಯ ಮಾಡು ಅನ್ನೋದು, ಇಂಥವೆಲ್ಲ ಅತಿ ಹೆಚ್ಚು ಒತ್ತಡಗಳನ್ನ ಮಾನ್ಯ ಸರ್ಕಾರ ಏನಂತಂದ್ರೆ ಒಂದು ಸುತ್ತೋಲೆನೂ ಸಹಿತ ಜನಪ್ರತಿನಿಧಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಸುತ್ತೋಲೆ ಗೌರ್ಮೆಂಟ್ ಜಿಒ ಸಹಿತ ಹೊರಡಿಸೈತಿ. ಏನಂತಂದ್ರೆ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಆಸ್ತಿ ಹಕ್ಕು ಬದಲಾವಣೆಗಳಂಥ ಪ್ರಕರಣಗಳಲ್ಲಿ ಆಯುಕ್ತರು, ಪೌರಾಯುಕ್ತರು, ಮುಖ್ಯಾಧಿಕಾರಿಗಳಿಗೆ ಪ್ರದತ್ತವಾದ ಕರ್ತವ್ಯಗಳನ್ನು ನೇರವಾಗಿ ಹಾಗೂ ಸ್ವತಂತ್ರವಾಗಿ ನಿರ್ವಹಿಸಬೇಕು. ಒಂದು ವೇಳೆ ಹಕ್ಕು ಬದಲಾವಣೆಗಳಂಥ ಪ್ರಕರಣಗಳಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾಯಿತ ಸದಸ್ಯರು ಇಲ್ಲವೇ ಚುನಾಯಿತ ಪ್ರತಿನಿಧಿಗಳಲ್ಲದವರು ಯಾವುದೇ ಕಾರಣಕ್ಕೂ ಮಧ್ಯಸ್ಥಿಕೆ ಹಸ್ತಕ್ಷೇಪ ಮಾಡದೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಆಡಳಿತ ವಾತಾವರಣವನ್ನು ಕುಲುಷಿತಗೊಳಿಸುತ್ತಿರುವುದು ಕಡ್ಡಾಯವಾಗಿ ನಿರ್ಬಂಧಿಸಿ ಆಡಳಿತವನ್ನು ಸುಗಮ ನಡೆಸಲು ಸೂಚಿಸಲಾಗಿದೆ ಅಂತ ಸರ್ಕಾರ ಜಿಒ ಮತ್ತು ಸುತ್ತೋಲೆ ಸಹಿತ ಹೊರಡಿಸಿದರೂ ಸಹಿತ ಇವರಿಗೆ ಯಾವುದೇ ಕಾಸಿನ ಕಿಮ್ಮತ್ತಿಲ್ಲ. ಮತ್ತು ಒಂದು ತಮ್ಮ ಮಾಧ್ಯಮದ ಮುಖಾಂತರ ತಮ್ಮ ವಿನಂತಿ ಏನು ಮಾಡ್ಕೊಳ್ತೇವೆ ಅಂತಂದ್ರೆ ನಾವೆಲ್ಲ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರು ಮತ್ತು ಮಹಾನಗರ ಸರ್ವ ಮಹಾನಗರ ಪಾಲಿಕೆ ಅಧಿಕಾರಿ ನೌಕರರು ಒತ್ತಡರಹಿತವಾಗಿ ನಿರ್ಭೀತಿಯಿಂದ ನಮಗೆ ಕೆಲಸ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ. ಸರ್ ಒಂದು ಈಗಾಗಲೇ ಮಾನ್ಯ ಆಯುಕ್ತರಿಗೆ ನಾವು ಮನವಿಯನ್ನು ಸಲ್ಲಿಸೇವಿ ಮತ್ತು ಅದಲ್ದನ ಮಾನ್ಯ ಪೂಜ್ಯ ಮಹಾಪೌರರಿಗೂ ಸಹಿತ ಇವತ್ತು ನಾವು ಮನವಿ ಕೊಡೋರದೇವಿ. ನಮ್ಮ ಆಡಳಿತ ವ್ಯವಸ್ಥೆ ಮುಖ್ಯಸ್ಥರು ಅವ್ರೇನು ನಿರ್ಧಾರ ತೊಗೊಂಡ್ರೆ ಆದಮೇಲೆ ಸರ್ ನಮ್ಮ ನಿರ್ಭೀಡೆಯಿಂದ ಕೆಲಸ ಒತ್ತಡ ರಹಿತವಾಗಿ ನಮ್ಮ ಕೆಲಸ ಮಾಡ್ಕೊಡೋದಕ್ಕೆ ಅನುಕೂಲ ಮಾಡಿಕೊಡ್ರಿ, ಅವಕಾಶ ಮಾಡಿಕೊಡ್ರಿ ಅಂತ ವಿನಂತಿ ಮಾಡಿ. ಸಂತೋಷ್ ಆನಿಶೆಟ್ಟರ್.